ಮರಳಿ ಮರೆಯಾಗಿದೆ ಎನ್ನುವಂತ ಒಂದು ಸಾಂಗನ್ನ ನಿಮಗಾಗಿ ಈಗ ಸಾಧನೆ. ಒಮ್ಮೊಮ್ಮೆ ಸಣ್ಣ ತಪ್ಪುಗಳಾಗುತ್ತೆ, ಬರೋದೇ ಕ್ಷಮಿಸ್ಬೇಕು. ಇದು ಮೊಬೈಲ್ ಸಾಂಗ್ ಆಗಿರೋ ಸಾಹಿತ್ಯ ಪರಿಷತ್ ಏನಿದೆ ಅದರಲ್ಲಿ ಹತ್ತಾರಲ್ಲ ನೂರಾರು ಕಾರ್ಯಕ್ರಮಗಳನ್ನ ಮಾಡಿ ಕಳೆದ 40-50ರವರು ಒಂದೆರಡು ಮಾತುಗಳನ್ನ ಆಡಬೇಕು. ಪಾಸ್ ಎಲ್ಲ ಮಾಡಿ ಅಲ್ಲಿ ಹೋಗಿ ಒಂದು ಸ್ಟೇಜ್ ಮೇಲೆ ಟಿವಿಲಿ ಒಂದು ಮಾಡಿದ್ನಲ್ಲ ಒಂದು ಖುಷಿ ಇದೆ. ಹೀಗೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಸಹಕಾರ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಗೌರವಾನ್ವಿತರಿಗೆ ತುಂಬ ಧನ್ಯವಾದಗಳು. ವಿ ಮೊಹಲ್ಲದಲ್ಲಿ ರೂಪತುಂಗ ಸಾಂಸ್ಕೃತಿಕ ಈ ವೇದಿಕೆ ಮುಖಾಂತರ ಕನ್ನಡ ರಾಜ್ಯೋತ್ಸವ ಎಲ್ಲ ಒಂದು ಸಿದ್ಧತೆ ಮಾಡಿ ಕನ್ನಡ ರಾಜ್ಯೋತ್ಸವ ಭುವನೇಶ್ವರಿ ತಾಯಿಯ ಒಂದು ಬೆಳಗ್ಗೆ ಧ್ವಜಾರೋಹಣ ಮಾಡಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ನಮ್ಮ ಸಾಹಿತ್ಯ ಅಧ್ಯಕ್ಷರು ಸಹ ಬಂದಿದ್ದಾರೆ. ಮೈಸೂರು ನಗರದಲ್ಲೇ ನಾವು ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದರ ಉದ್ದೇಶ ಏನಂದರೆ ಇಡೀ ಅಖಂಡ ಕನ್ನಡ ಕರ್ನಾಟಕ ರಾಜ್ಯ ನಮ್ಮ ಭಾಷೆ ಕನ್ನಡ, ಶ್ರೇಷ್ಠ ರಾಷ್ಟ್ರಕವಿ ಕುವೆಂಪು ಮತ್ತು ರಾಷ್ಟ್ರ ಕವಿ ಅಂತ ಕರೆಯುವ ನಮ್ಮ ಎಸ್.ಎಲ್. ಭೈರಪ್ಪನವರು, ಡಾಕ್ಟರ್ ದೇಜೇಗೌಡರು, ಇಂಥ ಮಹನೀಯರು ನೀಡಿದಂಥ ಈ ಕನ್ನಡ ನಾಡು, ಈ ಕನ್ನಡ ನಾಡಿನಲ್ಲಿ ಅನೇಕ ಕಾದಂಬರಿಗಳು, ಸಾಹಿತ್ಯಗಳು ಎಲ್ಲ ವಿಶ್ವದರ್ಜೆ ಮಟ್ಟಕ್ಕೆ ಹೋಗಿ 13 ಭಾಷೆಯಲ್ಲೂ ಹಾಗೂ ಆಂಗ್ಲ ಭಾಷೆಯಲ್ಲಿ ತರ್ಜಮೆಯಾಗಿರುತ್ತೆ. ಇವತ್ತು ನಾವು ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆ, ನನ್ನ ತಾಯಿ ಭಾಷೆ, ನಮ್ಮ ಭಾಷೆಯನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಪ್ರತಿಯೊಬ್ಬ ಕನ್ನಡಿಗರು ಮಾಡಬೇಕಾಗ್ತದೆ. ಯಾಕೆಂದರೆ ಇವತ್ತಿನ ಒಂದು ಮಕ್ಕಳು ಕನ್ನಡವನ್ನು ಮರೆಯುವಂಥ ಕಾಲ ಬಂದಿದೆ. ಆಂಗ್ಲ ಭಾಷೆಗೆ ಮರೆ ಹೋಗ್ತಾ ಇದ್ದಾರೆ. ಆದರೆ ಹೋಗಲಿ, ವ್ಯವಹಾರದ ದೃಷ್ಟಿಯಿಂದ ಅವರು ಆಂಗ್ಲ ಭಾಷೆ ಕಲೀಲಿ ಅಥವಾ ಹಿಂದಿ ಕಲೀಲಿ, ನಾವು ಅಭ್ಯಂತರ ಇಲ್ಲ. ಆದರೆ ಕನ್ನಡ ತಾಯಿ ನಾಡಿನಲ್ಲಿ ಕನ್ನಡವನ್ನು ಬೆಳೆಸಿ ಉಳಿಸಿ ಮುಂದೆ ಪಠ್ಯಪುಸ್ತಕ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು, ಎಸ್.ಎಲ್. ಭೈರಪ್ಪನವರು ಮತ್ತು ದೇಜೇಗೌಡರು, ಅನೇಕ ಡಿ.ಜಿ. ಗುಂಡಪ್ಪ ಇಂಥ ಸಾಹಿತಿಗಳು ಕೊಟ್ಟಂಥ ಒಂದು ಕಾದಂಬರಿ ಸಾಹಿತ್ಯಗಳನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸಬೇಕು. ಇದು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಸರ್ಕಾರ ಎಷ್ಟೋ ಶಾಲೆಗಳನ್ನು ಮುಚ್ಚೋ ಪರಿಸ್ಥಿತಿ ಬಂದಿದೆ. ಕನ್ನಡವನ್ನು ಉಳಿಸಬೇಕಾದ್ರೆ ಸರ್ಕಾರಿ ಶಾಲೆಗಳನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು. ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ಪ್ರತಿಭೆಯಿಂದ ಬರ್ತಾ ಇದ್ದಾರೆ, ಅವರುಗಳಿಗೆ ಉತ್ತೇಜನ ಕೊಟ್ಟು ಇಡೀ ಒಂದು ನಮ್ಮ ಶಾಲೆಗಳು ಏನಿದೆ, ಹಿಂದೆ ಯಾವುದೋ ಸರ್ಕಾರಗಳು ಶಾಲೆಗಳನ್ನು ಓಪನ್ ಮಾಡಿದ್ವು, ಅದು ಮುಂದುವರಿಸ್ಕೊಂಡು ಹೋಗಬೇಕು. ಅದರಲ್ಲಿ ಇಂಗ್ಲೀಷ್ನೂ ಸಹ ಕಲಿಸಲಿ. ಆದರೆ ಕನ್ನಡ ನಾಡಿನಲ್ಲಿ ಶಾಲೆಗಳನ್ನು ಅಭಿವೃದ್ಧಿ ಮಾಡಿ ಏನು ಕನ್ನಡದಲ್ಲಿ, ಕನ್ನಡ ಭಾಷೆಯಲ್ಲಿ ಪಠ್ಯಪುಸ್ತಕದಲ್ಲಿ ನಮ್ಮ ಸಾಹಿತ್ಯ, ಕಾದಂಬರಿ, ಲೇಖನ ಎಲ್ಲವನ್ನು ಈಗಿನ ಮಕ್ಕಳಿಗೆ ಅವರ ಮನದಟ್ಟುವಾಗಿ ಒಂದು ಪಠ್ಯಕ್ರಮದಲ್ಲಿ ತಿಳಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಆದರೆ ಕನ್ನಡ ರಾಜ್ಯೋತ್ಸವದಲ್ಲಿ ನಾವು ಏನು ಶಪಥ ಮಾಡಬೇಕಂದ್ರೆ ನೆಲ, ಜಲ, ಭಾಷೆ ಬಂದಾಗ ನಾವು ಕನ್ನಡಿಗರು ಒಗ್ಗಟ್ಟಾಗಬೇಕು. ಇಡೀ ಕರ್ನಾಟಕ ಅಖಂಡ ಕನ್ನಡವನ್ನು ಭಾಷೆಯನ್ನು ನಾವು ಉಳಿಸಬೇಕು. ನಮ್ಮ ಮುಂದಿನ ಪೀಳಿಗೆಗೆ ಕನ್ನಡ ಅತ್ಯವಶ್ಯಕ, ಕನ್ನಡವನ್ನು ಮರೆಯಬಾರ್ದೆಂದು ಇಡೀ ಕರ್ನಾಟಕದ ಜನತೆಯನ್ನು ಈ ಕನ್ನಡ ರಾಜ್ಯೋತ್ಸವದ ವೇದಿಕೆ ಮುಖಾಂತರ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ. ಮತ್ತು ಅವರಿಗೆ ಒಂದು ಈ ಮೈಸೂರು ನಗರದಿಂದ ಅವರನ್ನಕ್ಕೆ ಒಂದು ಮೆಸೇಜನ್ನು ನೀಡ್ತಾ ಇದ್ದೀವಿ. ಏನಪ್ಪ ಅಂದರೆ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ, ನಿಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ಯಾವುದು ಒಂದು ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ತಿಳಿಸಿ ಮುಂದೆ ಅವರು ಪ್ರಗತಿಪರವಾಗಿ ಒಳ್ಳೆಯ ಸಾಂಸ್ಕೃತಿಕ ವ್ಯಕ್ತಿಗಳಾಗಿ, ಮತ್ತು ಈ ನಾಡಿನ ಜನ ಅವರು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, IAS ಆಗಲಿ, IPS ಆಗಲಿ, ರಾಜಕೀಯದ ವ್ಯಕ್ತಿ ಆಗಲಿ, ಆದರೆ ಕನ್ನಡವನ್ನೇ ಮರೆಯಬಾರ್ದು. ಅವರು ಅಮೇರಿಕದಲ್ಲಿ ಬದುಕಲಿ, ಇಂಗ್ಲೆಂಡಲ್ಲಿ ಬದುಕಲಿ ಅಥವಾ ಲಂಡನ್ನಲ್ಲಿ ಬದುಕಲಿ, ಆದರೆ ನನ್ನ ಭಾಷೆ ಕನ್ನಡ. ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ನಮ್ಮ ಮಾಧ್ಯಮ ಮಿತ್ರರು, ಮೀಡಿಯಾದವ್ರಿಗೂ ಸಹ ಕನ್ನಡ ತಾಯಿ ರಾಜೇಶ್ವರಿ ತಮಗೆ ಆಶೀರ್ವಾದ ನೀಡಿ ತಮ್ಮ ಚಾನೆಲ್ಗಳೆಲ್ಲ ಮುಂದೆ ಕನ್ನಡದಲ್ಲಿ ಪ್ರತಿಬಿಂಬಿಸಿ ಇಡೀ ಕರ್ನಾಟಕ ರಾಜ್ಯದ ಕನ್ನಡವನ್ನು ಎಂದೆಂದೂ ಮರೆಯಬಾರದಾಗಿ ತಾವು ತಮ್ಮ ಚಾನೆಲ್ಗಳ ಮುಖಾಂತರ ಎಲ್ಲರಿಗೂ ಮನದಟ್ಟವಾಗುವಂತೆ ತಿಳಿಸ್ಬೇಕೆಂದು ತಮ್ಮಲ್ಲೆಲ್ಲ ಒಂದು ವಿಶ್ವಾಸ ಇಟ್ಟು ತಮ್ಮಲ್ಲಿ
ವಿನಂತಿ ಮಾಡ್ಕೊಳ್ತೀನಿ. ಸಂಸ್ಥೆಯವರು ಅವರ ಗೆಳೆಯರೊಟ್ಟಿಗೆ ಒಂದು ಅಪರೂಪದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಈ ಪ್ರದೇಶದ ಮಕ್ಕಳು, ಪುಟಾಣಿಗಳು ಮತ್ತು ದೊಡ್ಡ ಮಕ್ಕಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಈಗ ಅದು ನಡೀತಾ ಇದೆ. ಭಾಳ ಮುಖ್ಯವಾಗಿ ಕನ್ನಡ ಶಾಲೆಗಳನ್ನು ಮುಚ್ಚುವ ಕೆಲಸ ಅಷ್ಟು ಒಳ್ಳೆಯ ಕೆಲಸ ಅಲ್ಲ. ಏನೇ ಯಾವುದೇ ಕಾರಣ ಕೊಟ್ಟರೂ ಸಹ ಕನ್ನಡ ಶಾಲೆಗಳನ್ನು ಮುಚ್ಚಬಾರ್ದು. ಮುಚ್ಚುತ್ತಾ ಹೋದರೆ ಇಡೀ ಕನ್ನಡ ಶಾಲೆಗಳೇ ಮುಚ್ಚಿ ಹೋಗ್ತದೆ. ಮುಂದಿನ ದಿವಸಗಳಲ್ಲಿ ಪರೀಕ್ಷೆಯ ಪ್ರಜ್ಞೆ ನಮ್ಮ ಮಕ್ಕಳಲ್ಲಿ ಮೂಡುವಂಥ ಒಂದು ದೊಡ್ಡ ರೋಗ ಬರುತ್ತೆ. ಹಾಗಾಗಬಾರ್ದು. ಇದನ್ನು ನಮ್ಮ ಗೆಳೆಯರು ಹೇಳಿದಾಗೆ ಸರ್ಕಾರಕ್ಕೆ ಸ್ವಲ್ಪ ಒತ್ತಾಯವನ್ನು ಮಾಡಿ ಈ ಒಂದು ಕೆಲಸದಿಂದ ಅವರನ್ನು ಮಾಡಬಾರ್ದು ಅಂತೇಳಿ ಅವರಿಗೊಂದು ದೊಡ್ಡ ಸಂದೇಶ ಹೋಗಬೇಕಾಗಿದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಸಾಹಿತ್ಯ ಪರಿಷತ್ತಿಂದ ಈಗ ಉದಯಗಿರಿನಲ್ಲಿ ಒಂದು ನಮ್ಮ ಕನ್ನಡೇತರರಿಗೆ ಕನ್ನಡ ಕಲಿಸುವ ಶಾಲೆಯನ್ನು ಕಲ್ತಿದ್ದೀವಿ. ಅಲ್ಲಿ ಕಾವ ಜಾಣ ಈ ಪರೀಕ್ಷೆಯನ್ನು ಕೊಡಿಸ್ತಾ ಇದ್ದರು. ತುಂಬ ಜನ ಪಾಸ್ ಆಗ್ತಾಯಿದ್ದಾರೆ. ಹಾಗಾಗಿ ಯಾರಾದರೂ ಕನ್ನಡ ಕಲಿಯೋರಿಗೆ ಅಲ್ಲಿ ಹೋಗ್ಲಿಕ್ಕೆ ದೂರ ಆಗುತ್ತೆ. ಅಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ಸರು, ಬೇರೆ ಬೇರೆಯವರೆಲ್ಲ ಕನ್ನಡ ಕಲಿತು ನಮ್ಮ ಸಾಹಿತ್ಯ ಪರಿಷತ್ತಿನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದ್ತಾ ಇದ್ದಾರೆ. ಅವರಿಗೂ ಆಸೆ ಇದೆ. ಈ ನಾಡಿನ ನೆಲದಲ್ಲಿ ಹೋಗುವಾಗ ಕನ್ನಡ ಕಲಿಬೇಕು ಅಂತ ಅವರೇನು ಮಾಡ್ತಾ ಇಲ್ಲ. ನಾವು ಕಲಿಸುವ ಕೆಲಸವನ್ನು ಮಾಡಬೇಕಾಗಿತ್ತು. ಅದನ್ನು ಕನ್ನಡ ಸಾಹಿತ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಎಲ್ರಿಗೂ ಈ ಸಂದರ್ಭದಲ್ಲಿ ಕನ್ನಡ ಈ ಹಬ್ಬದ ಶುಭಾಶಯದಿಂದ ಹೇಳ್ತೀವಿ.